ಹಲೋ, ಇವತ್ತು ನಾವು ಬಂದಿದ್ದೀವಿ ನೆಕ್ಸಸ್ ದಿ ಸೆಂಟರ್ ಆಫ್ ಸಿಟಿ ಮೈಸೂರು. ಮಸ್ತಿ ಮೂಡ್ ಆನ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ದೊಡ್ಡ ಕಂಟೆಂಟ್ ನಡೀತದೆ. ಬಾಸ್ ಏನಾರು ಹೇಳಿ. ಯಾರು ಗೊತ್ತಾ? ಸೊ ನಮ್ಮ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಫುಲ್. ಸೊ ಫುಲ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂಡ್ ನಿಮ್ಮ ಕಮೆಂಟ್ಸ್ ಗಳಿಗೆ ನಾವು ಕಾಯ್ತಾ ಇರ್ತೀವಿ. ಸೊ ರೆಡಿನಾ? ಇನ್ನೊಂದು ಸೀಕ್ರೆಟ್ ಇದು. ಸ್ವಲ್ಪ ವಿಡಿಯೋನ ವೈರಲ್ ಮಾಡಿ. ವೈರಲ್ ಕರೋ. ಚಾನಲಿನ ಹೆಸರಿನಲ್ಲಿ ಇದೇ ಮಸ್ತಿ, ಆದ ಕಾರಣದಿಂದ ನಾವು ಮಾಡುವುದೆಲ್ಲ ಮಸ್ತಿಗಾಗಿ ಮಾತ್ರ. ಈಗ ಕನ್ನಡ ಬಿಗ್ ಬಾಸ್ ನೋಡಿದಿರಲ್ವಾ? ಈಗ ಕಾಮನರ್ಸ್ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡಿಸ್ತಾ ಇದಾರೆ. ನೀವೇನಾದ್ರೂ ಕಾಮನರ್ಸ್ ಗಳಂದ್ರೆ ಎಲ್ಲ ಜನಗಳು ನಾರ್ಮಲ್ ಆಗಿ ನೀವೇನಾದ್ರೂ ಆ ಪ್ಲೇಸ್ಗೆ ಹೋದ್ರೆ ಏನ್ ಮಾಡ್ತೀರಾ ಬಿಗ್ ಬಾಸ್? ನಾನು ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ, ನನ್ನ ಒಪಿನಿಯನ್ ಏನಿದೆ ಅಂದ್ರೆ ಅಲ್ಲಿದು ರೆಗ್ಯುಲರ್ ಅದರಲ್ಲಿ ಏನೇನೋ ಅವ್ರದ್ದು ವಿಚಾರಣೆ ಇದೆ, ಅದ್ರ ಬಗ್ಗೆ ಫಸ್ಟ್ ಪ್ರಿಪರೇಷನ್ ತಗೋತೀನಿ. ತಗೊಂಡು ಆದ್ಮೇಲೆ ಅವ್ರು ಅದ್ರದ್ದು ಫಲಿತಾಂಶ ಏನ್ ಬರ್ತದೆ ಅದರಿಂದ ನಾನು ಥಿಂಕ್ ನನ್ನ ಯೂತ್ ಕ್ರಿಯೇಷನ್ ನಾನು ಯುಟಿಲೈಸ್ ಮಾಡ್ಕೊಂಡು ಅದನ್ನ ಮನೋರಂಜನೆ ಮಾಡ್ತೀನಿ. ಎಂಟರ್ಟೈನ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ನೆಕ್ಸಸ್ ಮಾಲ್ ಅಲ್ಲಿ ಎಲ್ಲಾರನ್ನು ಕ್ವಶನ್ಸ್ ಕೇಳ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ಸಿಕ್ಕಿದ್ರು. ಆ ಸರ್ ಎಷ್ಟು ಬ್ರಿಲಿಯಂಟ್ ಆಗಿ ಎಷ್ಟು ನಾಲೆಡ್ಜ್ ಇತ್ತು ಅವ್ರಿಗೆ ಅಂತಂದ್ರೆ, ಸ್ಟೂಡೆಂಟ್ಸ್ ಗಳಂದ್ರೆ ನಮ್ಗೆ ಅಷ್ಟು ಇಷ್ಟ. ಸ್ಟೂಡೆಂಟ್ಸ್ ಯಾರೇ ಬರ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅಂತಿದ್ರು. ನಮ್ಗೆ ಅವ್ರ ಜೊತೆ ಮಾತಾಡಿ ಏನನ್ಸ್ತು ಅಂದ್ರೆ, ಸ್ಟಿಲ್ ಈ ತರನು ಇರ್ತಾರ, ಎಷ್ಟು ಸಪೋರ್ಟಿವ್ ಆಗಿದ್ರು, ಎಷ್ಟು ಚೆನ್ನಾಗಿ ನಮ್ ಜೊತೆ ಮಾತಾಡಿದ್ರು ಅಂದ್ರೆ. ಅವ್ರಿಗೆ ಸಿಂಗಿಂಗ್ ತುಂಬಾ ಇಷ್ಟ ಅಂತೆ, ಈಗ್ಲೂ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕನ್ನೋ ಕನ್ಸ್ ಕಾಣ್ತಿದ್ದಾರೆ. ಸೊ ನಮ್ಗೆ ಇಲ್ಲಿ ಇವ್ರನ್ನ ಮೀಟ್ ಮಾಡಿ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆ ಸರ್ ಇದ್ದಿದ್ದು ಇದೇ ಒಂದು ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಏನಾಗಲಿ ಮುಂದೆ ಸಾಗೋಲಿ, ಬಯಸಿದ್ದಿಲ್ಲ ಸಿಗಲು ಬಾಳಲಿ. ಏನಾಗಲಿ ಮುಂದೆ ಸಾಗೋಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ನಾಳೆ ನನ್ನ ಮಾತು ಸುಳ್ಳಲ್ಲ. ಬಿಗ್ ಬಾಸ್ ಅಲ್ಲಿ ಕಾಮನರ್ಸ್ ಕೂಡ ಎಂಟ್ರಿ ಕೊಡ್ತಾರೆ. ನೀವೇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಏನೇನೆಲ್ಲ ಮಾಡ್ತೀರಾ? ಏನಿಲ್ಲ, ರೂಲ್ಸ್ ಫಾಲೋ ಮಾಡ್ತೀನಿ. ಏನಿಲ್ಲ, ಟಾಸ್ಕ್ ಇದೆ ಕಂಪ್ಲೀಟ್ ಮಾಡ್ತೀನಿ. ಎಲ್ಲರ ಜೊತೆ ಕ್ಲೋಸ್ ಆಗಿ ಇರ್ತೀನಿ. ನೀವೇನಾದ್ರೂ ಬಿಗ್ ಬಾಸ್ ಗೆದ್ರೆ ಆಫ್ ಅಂದ್ರೆ 50 lakhs ಸಿಗುತ್ತೆ, ಏನ್ ಮಾಡ್ತೀರಾ ಅದ್ರಲ್ಲಿ? ಏನಿಲ್ಲ, ಸ್ವಂತ ಮನೆ ಕಟ್ತೀನಿ. ಫ್ಯಾಮಿಲೀಸ್ಗೆ ಶೇರ್ ಮಾಡ್ತೀನಿ, ಟೇಕ್ ಮಾಡ್ತೀನಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಬಿಗ್ ಬಾಸ್ ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಸುಮಾರು ವರ್ಷ, ಸ್ಟಾರ್ಟಿಂಗ್ ನೋಡ್ತಾ ಇದ್ದೀನಿ. ಸುದೀಪ್ ಸರ್ ಅಂದ್ರೆ ಇಷ್ಟನಾ? ಸುದೀಪ್ ಸರ್. ಯಾವ ಸೀಸನ್ ನಿಮ್ಗೆ ತುಂಬಾ ಇಷ್ಟ? ಎಲ್ಲ ಆತರ ಏನಿಲ್ಲ, ಎಲ್ಲ ಇಷ್ಟ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಅಸಲಿ ಇವಾಗ ಕಾಮನರ್ಸ್ ಕೂಡ ಎಂಟ್ರಿ ಇದೆ. ಇಫ್ ಇನ್ ಕೇಸ್ ನೀವು ಬಿಗ್ ಬಾಸ್ ಮನೆಗೆ ಹೋದ್ರೆ ಏನೇನೆಲ್ಲ ಮಾಡ್ತೀರಾ? ಆಬ್ವಿಯಸ್ಲಿ ಇದ್ದಿದ್ದೆ ಅದೇ ಜಗಳ. ಜಗಳ ಆಡಕ್ ಕಾಯ್ತಾ ಇದೀರ, ಯಾರು ಸಿಗ್ಲಿ ಅಂತ ಕಾಯ್ತಾ ಇದೀನಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸಿಕ್ಕಿದ್ರೆ ಚಾನ್ಸ್ ಸಿಕ್ಕಿದ್ರೆ ಜಗಳ ಆಡಕ್ಕೆ ಮತ್ತೆ ಫೀಲ್ ಇರ್ತದಲ್ಲ. ಡೇಸ್ ಆಚೆ ಹೊರಗಡೆನೆ ನೋಡ್ಬಾರ್ದು ಅಂತ. ಫೋನ್ ಇಲ್ಲ, ಟಿವಿ ಇಲ್ಲ, ಏನಿಲ್ಲ, ಮೊಬೈಲ್ ರೀಲ್ಸ್ ತಳ್ಕೊಂಡ್ ಕೂತಿರ್ತೀವಿ. ಅಂದ್ರೆ ಹೆಂಗಿರ್ತೀರ 100 days ಇರಕ್ಕೆ? ಆಗತ್ತಾ ಬಿಟ್ಟು? ಅಲ್ಲ, ಆಚೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಅಲ್ಲಿ ಇರ್ಬೋದು. ಕಮಿಟ್ಮೆಂಟ್ ತುಂಬಾ ಐತಲ್ಲ, ಸೊ ಅಲ್ಲಿರಕ್ ಆಗಲ್ಲ. ಇಲ್ಲಿ ನೋಡ್ಕೊಂಡ್ರೆ ಅಲ್ಲಿ ಇರ್ಬೋದು ನಾವು. ಹಂಗೆ ಯಾರು ಇಲ್ಲಿ ಬೇಕು ನಿಮ್ ನೋಡಕ್ಕೆ, ಅಲ್ಲೋಗಿ ಮಜಾ ಮಾಡ್ಬೋದಂತ. ಇಲ್ಲಿ EMI ಗಳು ಯಾರು ಕಟ್ಕೊಟ್ರೆ ಅಲ್ಲೋಗಿ ಮಜಾ ಮಾಡ್ಬೋದು. भाई मजा आया और मैं ये जो मजा है हिंदुस्तान के हर व्यक्ति को ಬರುತ್ತಲ್ಲ, ಗೆದ್ದಾದ್ಮೇಲೆ 50 ಲಕ್ಷ ಬರುತ್ತೆ. ಗೆಲ್ಲ ತನಕ ಹೇಳಿ ತಿಂಗ್ಳು ಬರೀ ಇಂತದೆಯಾ?
ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್. ಇವಾಗ ಬಿಗ್ ಬಾಸ್ ಅಲ್ಲಿ ಕಾಮನರ್ಸ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀವಿ, ಲೈಕ್ ಪರ್ಫಾರ್ಮ್ ಮಾಡ್ತೀವಿ. ಅಲ್ಲಿ ಏನಿದೆ ಆ ತರ ಪ್ರೋಟೋಕಾಲ್ಸ್ ಏನಿದೆ ಫಾಲೋ ಮಾಡ್ತೀವಿ. ಬಟ್ ಮ್ಯಾಕ್ಸಿಮಮ್ ರಿಯಲ್ ಆಗಿರಕ್ಕೆ ಟ್ರೈ ಮಾಡ್ತೀವಿ. ಬಿ ಯೋರ್ ಸೆಲ್ಫ್ ಅಂತಾರಲ್ಲ ಆ ತರ ಹಂಗಿರಕ್ ಟ್ರೈ ಮಾಡ್ತೀವಿ. ಒಳ್ಳೆ ಕೂಳೆ ಕೊಟ್ರೆ ಅವ್ರ ಜೊತೆ ಜಗಳ ಆಡಕ್ ರೆಡಿ ಇದೀರಾ? ಓ ಖಂಡಿತ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ, ಈಗ ನೀವೇನಾದ್ರು ಗೆದ್ರಿ ಅನ್ಕೊಳ್ಳಿ, 50 ಲಕ್ಷ ನಿಮಗ್ ಸಿಗುತ್ತೆ, ಅದನ್ನ ಏನ್ ಮಾಡ್ತೀರಾ? ಏನಾದ್ರು ಸಹಾಯ ಮಾಡ್ತೀವಿ ನೀಡಿ ಪೀಪಲ್ಗೆ. ಆಬ್ವಿಯಸ್. ನಿಂದು ತಾಯಿ ಪುಣ್ಯಾತ್ಮ ಪುಣ್ಯಾತ್ಮ. ಇವಾಗ ಕನ್ನಡ ಬಿಗ್ ಬಾಸ್ ಅಲ್ಲಿ ಕಾಮನರ್ಸ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಏನ್ ಮಾಡ್ತೀರಾ? ನಾನೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಮೊದಲು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇದು ಆಕ್ಚುಲಿ ಚೆನ್ನಾಗಿರೋ ಮೊದಲನೇದಾಗಿ. ಆಮೇಲೆ ಫಸ್ಟ್ ನಾನು ಸುದೀಪ್ ಸರ್ನ ಮೀಟ್ ಮಾಡ್ತೀನಿ. ಸುದೀಪ್ ಸರ್ ಅಂದ್ರೆ ಅಷ್ಟು ಇಷ್ಟ ನನಗೆ. ಸರ್ ಸುದೀಪ್ ಸರ್ ಅಂದ್ರೆ ಇಷ್ಟ ಆಗುತ್ತೆ. ಅವ್ರು ಮಾತಾಡೋದು, ಅವ್ರಿಗೆ ಅಂದ್ರೆ ಏನೋ ಹೇಳಿ ಸ್ಟೈಲ್ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ವೀಕೆಂಡ್ ಅಲ್ಲಿ ಇದಿರುತ್ತಲ್ಲ ಸುದೀಪ್ ಅದಂತೂ ತುಂಬಾ ಇಷ್ಟ. ಅವ್ರು ಚೆನ್ನಾಗಿ ಮಾತಾಡ್ತಾರೆ ಎಲ್ರ ಬಗ್ಗೆ, ಅದಂತೂ ತುಂಬಾ ಇಷ್ಟ. ನೀವು ಹೋದ್ರೆ ಆ ವೀಕೆಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮ ಆ ಒಂದು ಫೀಲಿಂಗ್ ಹೆಂಗಿರುತ್ತೆ? ಹೋಗ್ಲಿ, ಇನ್ ಕೇಸ್ ನೀವು ಗೆದ್ರಿ ಅನ್ಕೊಳ್ಳಿ, 50 lakhs ಬರುತ್ತೆ, ಏನ್ ಮಾಡ್ತೀರಾ? ಏನ್ ಮಾಡೋದು, ಹೆಂಗ್ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಇಡೀ ನೆಕ್ಸಸ್ ಅಲ್ಲಿ ಓಡಾಡಿ ಖಾಲಿ ಮಾಡಿ. ಹೌದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು.